ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್. ಜೈ ಹಿಂದ್. ನೀವು ಹೇಳಿದ್ರಿ ಬಹಳಷ್ಟು ಬದಲಾವಣೆಗಳನ್ನು ನಾನು ತಂದೆ ಅಂತ. ಯಾವ ರೀತಿ ಬದಲಾವಣೆಗಳನ್ನ ನೀವು ಅಲ್ಲಿ ಸೈನ್ಯದ ಕುಟುಂಬಗಳಿಗಾಗಿರಬಹುದು ಅಥವಾ ಸೈನ್ಯಕ್ಕೆ ಆಗಿರಬಹುದು, ಯಾವ ರೀತಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ? ESM ಅಲ್ಲಿ ಮಾಡಿದ ಕಾರಣ, ಟ್ರೈನಿಂಗ್ ಸಹಾಯ ಮಾಡಿದ ಕಾರಣ ಟ್ರೈನಿಂಗ್ ಸ್ಟ್ರೆಂತ್ ಅಲ್ಲಿ ಚೇಂಜ್ ಮಾಡಿದ್ರು. CMP ಸೆಂಟರ್ ಅಲ್ಲಿ PT ಟ್ರೈನಿಂಗ್ ಆಗ್ತಾ ಇತ್ತು, ASC ಸೆಂಟರ್ ಅಲ್ಲಿ ವೆಪನ್ ಟ್ರೈನಿಂಗ್ ಆಗ್ತಾ ಇತ್ತು. ಜವಾನ್ಸ್ ಸ್ಟ್ರೆಂತ್ ನಮ್ಮ ಫಿಸಿಕಲ್ ಏನ್ ಹೇಳೋದು ಫೈಟಿಂಗ್ ಸ್ಟ್ರೆಂತ್ ಗೆ ಜಾಸ್ತಿ ಆಯ್ತು. ಅದನ್ನ ನೋಡಿ ನಮ್ಗೆ ಸಂತೋಷ ಆಯ್ತು. ನಮ್ಮಲ್ಲಿ 2 ತರದ ಸ್ಟ್ರೆಂತ್ ಇದೆ. ಒಂದು ಫೈಟಿಂಗ್ ಸ್ಟ್ರೆಂತ್, ಒಂದು ಸರ್ವಿಸ್ ಸ್ಟ್ರೆಂತ್. ASC, AOC, EME ಇದು ಸರ್ವಿಸ್ ಸ್ಟ್ರೆಂತ್. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮರ್ಡ್ ಕೋರ್ ಇದು ಫೈಟಿಂಗ್ ಸ್ಟ್ರೆಂತ್. ಕೊನೆಗೆ ಜನರಲ್ ಆಗಿ ನಿವೃತ್ತಿ ಆಗೋ ಹೊತ್ತಿಗೆ ಎಲ್ಲಿದ್ರಿ? ಇನ್ಫೆಂಟ್ರಿ ಸ್ಕೂಲ್ ಮಾವು, ಮಧ್ಯಪ್ರದೇಶ್. ನಾನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದೆ. ಅಲ್ಲಿಂದ ರಿಟೈರ್ ಆಗಿದ್ದು. ಯಾವ ವರ್ಷದಲ್ಲಿ? 1990. ಅಲ್ಲಿಗೆ ಸುಮಾರು 30 ವರ್ಷಗಳ ಸೇವೆ ಆಗಿತ್ತು ನಿಮ್ದು. ಹೌದು. 61ರಿಂದ 90ರವರೆಗೆ ಸುಮಾರು 30 ವರ್ಷ ಸೇವೆ ಆಗಿತ್ತು. 30 ವರ್ಷಗಳ ಸೇವೆಯಲ್ಲಿ ಭಾರತದ ಸೈನ್ಯ ಹೇಗೆ ಅಭಿವೃದ್ಧಿ ಆಯ್ತಲ್ಲ? ಬಹಳ ಅಭಿವೃದ್ಧಿ. ನಾವು 62 ಅಲ್ಲಿ ಕಮಿಷನ್ ಹೋಗ ವೆಪನ್ಸ್ ಎಲ್ಲ ಹಳೆಯ ಬೋಲ್ಟ್ ಆಕ್ಷನ್ ವೆಪನ್ಸ್ ಅಂತ, ಆಮೇಲೆ ಆಟೋಮ್ಯಾಟಿಕ್ ವೆಪನ್ಸ್, ಆಮೇಲೆ RCL ಗನ್ಸ್ ಬಂತು, ಆಮೇಲೆ ಶೋಲ್ಡರ್ ಫೈರ್ ಬಂತು, ಆಮೇಲೆ ಮಿಸೈಲ್ಸ್ ಬಂತು. ಇನ್ಫೆಂಟ್ರಿ ಮಾಡರ್ನೈಸೇಷನ್ ಏನು ಅಂತ ಹೇಳಿದ್ರೆ ಬಹಳ ಪ್ರಗತಿ. ಇವಾಗ ಪ್ರಗತಿನ ಹೇಳೋದೇ ಬೇಡ. ಇಷ್ಟು ಈಗ ನಾವು ರಿಕ್ರೂಟ್ ಮಾಡುವಾಗ ಮುಂಚೆ 8ನೇ ಕ್ಲಾಸ್ ಪಾಸ್ ಆದ್ಮೇಲೆ ರಿಕ್ರೂಟ್ ಆಗ್ತಾ ಇತ್ತು. ಇವಾಗ ನೀವು 12th ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ರಿಕ್ರೂಟ್. ಈಗ ಮಕ್ಕಳು ಅವರ ಇಂಟೆಲಿಜೆನ್ಸ್, ಅವರ ಅನುಭವ ಬಹಳ ಜಾಸ್ತಿ. ಅದೇ ಪ್ರಕಾರವಾಗಿ ನಮ್ಮ ಎಕ್ವಿಪ್ಮೆಂಟ್, ಮೈ ಟ್ರೈನಿಂಗ್ ಕೂಡ ಚೇಂಜ್ ಆಗಿದೆ. ನಾನು ನೋಡ್ತೇನೆ, ನಮ್ಮ ಮಗ ಹೇಳ್ತಾನೆ ಏನೇನು ಆಗ್ತದೆ ಚೇಂಜ್. ಮಿಸೈಲ್ಸ್ ಇದು ಮಾಡ್ತಾರೆ, ಡ್ರೋನ್ ಇದು ಮಾಡ್ತಾರೆ, ಅವ್ರ ರಾಡಾರ್ಸ್ ಇದು ಮಾಡ್ತಾರೆ. ಆ ಥರ ಎಲ್ಲ ಪ್ರಗತಿ ಆದ ಕಾರಣ ನಮ್ಮ ದೇಶದ ಸೈನ್ಯ ಬಹಳ ಮುಂದುವರೆದಿದೆ. ಯಾವ ದೇಶಕ್ಕಾಗಿ ಹಿಂದಕ್ಕೆ ಹೋದಲ್ಲ. ನಮ್ಮ ದೇಶದಲ್ಲಿ ಟ್ರೈನಿಂಗ್ಗೆ ಬಹಳ ದೇಶದಿಂದ ಜನರು ಬರ್ತಾರೆ. ನಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇನ್ಸರ್ಜೆನ್ಸಿ ಅಟ್ಯಾಕ್. ನಾವು ನಾಗಾಲ್ಯಾಂಡ್, ಮಿಜೋರಾಂ ಅದೆಲ್ಲ ಇನ್ಸರ್ಜೆನ್ಸ್ಗೆ ಟ್ರೈನಿಂಗ್ ಮಾಡ್ತಲ್ಲ, ಆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಗೆ ಬಂದು ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಈ ತರವಾಗಿ ನಮ್ಮ ದೇಶದ ಸೈನ್ಯದ ಅಭಿವೃದ್ಧಿ ಭೂಲೋಕದಲ್ಲೆಲ್ಲ ಗೊತ್ತಿದೆ. ಇಲ್ಲಿಗೆ ಬಂದು ಅವ್ರು ಏನ್ ಟ್ರೈನಿಂಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಏನ್ರೆ ನಮ್ಮ ಸೇನಾ, ನೇವಿ, ಆರ್ಮಿ, ಏರ್ಫೋರ್ಸ್ ಇದರ ಬಹಳ ಪ್ರಗತಿ ಆಗಿದ್ದಾರೆ. ನನಗೆ ಅದಕ್ಕೆ ಒಂದು ಸಂತೋಷ, ನನಗೆ ಹೆಮ್ಮೆ ಆಗಿದೆ. ಈಗ 30 ವರ್ಷದ ಸೇವೆಯ ನಂತರ ನಿವೃತ್ತಿ ಆಯ್ತಲ್ಲ, ಆ ಹೊತ್ತಿಗೆ ಇಷ್ಟುವರೆಗೂ ನೀವು ಸೈನ್ಯವೇ ಒಂದು ಉಸಿರಾಗಿ ಬದುಕಿದವರು.
ಆ ನಿವೃತ್ತಿಯ ಸಮಯ ಹೇಗಿತ್ತು ನಿಮಗೆ? ಯಾವಾಗ ನಿವೃತ್ತಿ ಆಗಬೇಕು ಅದಕ್ಕೇನಿಲ್ಲ, ಆದರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲಿಕ್ಕೆ ನಾನು ಆಗ ಮೊದಲು ನಿವೃತ್ತಿ ಆದ ಸಮಯದ ಅಂತ 2-3 ವರ್ಷ ನಾನು ಕಾಲೇಜಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಸುಮಾರು ಕಾಲೇಜಿಗೆ ಹೋಗಿ ಸುಮಾರು ಸ್ಕೂಲಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಅವರಿಗೆ ನಾವು ಸೇನೆ ವಿಷಯ ದೇಶದ ವಿಷಯ ಮಾತಾಡಿ ನಾನು ಹೇಳಿದ್ದೇನೆ ಅವತ್ತು, ಯಾವ ಕೆಲಸ ಆಗಲಿ ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ಕಂಫರ್ಟ್ ಕಮ್ ಲಾಸ್ಟ್. ಇದು ಯಾವ ಕೆಲಸ ಆಗಲಿ, ಸೇನಾ ಅಂತ ಇಲ್ಲ, ಯಾವ ಕೆಲಸ ಆಗಲಿ ಇದಕ್ಕೆ ಇದೇ ಒಂದು ಪ್ರಿನ್ಸಿಪಲ್ ನೀವು ಅಗ್ರಿ ಮಾಡಬೇಕು. ಅದೇ ಮಾಡದೆ ದೇಶ ಪ್ರಗತಿ ಆಗ್ತದೆ. ನೀವು ಪ್ರಗತಿ ಆದರೆ ದೇಶ ಪ್ರಗತಿ ಆಗ್ತದೆ. ನೀವು ಹೇಳಿದ್ರಿ ನಿಮ್ಮ ಮಗ ಕೂಡ ನಂತರ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬಂದ್ರು ಅಂತ. ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮೊದಲೇ ನೀವು ಕೊಡಗಿನಲ್ಲಿ ಅದರ ಒಂದು ಪರಂಪರೆಯೇ ಇದೆ. ಎಲ್ಲರೂ ಸೈನ್ಯಕ್ಕೆ ಸೇರ್ತಾರೆ. ನಿಮ್ಮಲ್ಲಿ ಆ ಪರಂಪರೆ ಮತ್ತೆ ನಿಮ್ಮ ಮನೆಯಲ್ಲೂ ಮುಂದುವರಿತು. ಯಾಕೆಂತ ನಮ್ಮ ಮಗ ನನ್ನ ಜೊತೆ ಆರ್ಮಿದಾಗ ಅವನಿಗೆ ಒಂದು ಆರ್ಮಿ ಇತ್ತು. ಆಮೇಲೆ ಅವನು RIMC ಡೆಹ್ರಾಡೂನಿಗೆ ಹೋಗಿದ್ದ. ಅದು ಒಂದೇ ಒಂದು ಸ್ಕೂಲ್, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್. ಹಿಂದಿನ ಕಾಲದಲ್ಲಿ ಅದು RIMC ಅಂತ ಇಂಗ್ಲಿಷ್ ಅವರು ಸ್ಟಾರ್ಟ್ ಮಾಡಿದ್ರು. ಜನರಲ್ ತಿಮ್ಮಯ್ಯ ಅದರಲ್ಲಿ ಓದಿದ್ರು, ಜನರಲ್ ಅಯೂಬ್ ಖಾನ್ ಅದರಲ್ಲಿ ಓದಿದ್ರು. ಲಾಟ್ ಆಫ್ ಮುಸ್ಲಿಂ ಆಫೀಸರ್ ಸ್ಟಡೀಸ್ ದೇ, ಲಾಟ್ ಆಫ್ ಇಂಡಿಯನ್ ಆಫೀಸರ್ ಸ್ಟಡೀಸ್ ದೇ. ಬಿಕೇಮ್ ಅವನು ಮೈಸೂರು ಸ್ಟೇಡಿಯಂ ಸೆಲೆಕ್ಟ್ ಆಗಿ ಅವನು ಅಲ್ಲಿಗೆ ಹೋಗಿದ್ದ 5th ಸ್ಟ್ಯಾಂಡರ್ಡ್ ಇಂದ. ಅದು then he passed out from there and he went to NDA. From NDA he passed out. Then he went to IMA for 1 year. IMA passed out. Then he said, I want to go to my daddy's battalion. So he went to ಫಸ್ಟ್ ಸಿಕ್ಕಲ್ಲ. ಅವರೇ ಆಯ್ಕೆ ಮಾಡಿದ್ರು. ನಾ ಹೇಳಲಿಲ್ಲ ಅವರಿಗೆ, ಅವರೇ ಆಯ್ಕೆ ಮಾಡಿದ್ರು ಹೋಗ್ಬೇಕು ಅಂತ. ಅಲ್ಲಿ ಹೋದ ಕಾರಣ ಅವನು ಸಣ್ಣ ವಯಸ್ಸಿನಲ್ಲಿ ಬೆಟಾಲಿಯನ್ನಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಮಾಂಡ್ ಅವರೆಲ್ಲರಿಗೂ ಬಹಳ ಸಂತೋಷ. ಹೇಳಿದ್ರೆ ನಮ್ಮ CO ಅವ್ರದ್ದು ಮಗ ಬಂದು ಇಲ್ಲಿ ಕಮಿಷನ್ ಆಗಿದ್ದಾನೆ. ಅವನ್ನ ನೋಡ್ಕೊಂಡು ಅವನು ಹೇಳಿದ ಪ್ರಕಾರ ಕೆಲಸ ಮಾಡಿ ಅವನು ಮುಂದುವರೆದು ಅವನು ಎಲ್ಲ ಕೋರ್ಸಲ್ಲಿ ಫಸ್ಟ್ ಬಂದ್ಬಿಟ್ಟು ಈಗ ಅವನು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೆಲಸದಲ್ಲಿದ್ದಾನೆ. ಹೀಗೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತಾಡೋದು ಅಂತಂದ್ರೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳನ್ನು ಕೂಡ ನಾವು ಅರಿತುಕೊಳ್ಳೋದು. ಅದರಲ್ಲಿ ಭಾರತ ಕಂಡ ಸ್ವಾತಂತ್ರ್ಯ ನಂತರದ ಯುದ್ಧಗಳಾಗಿರಬಹುದು, ಅಥವಾ ಭಾರತದ ಸೈನ್ಯ ಬೇರೆ ಬೇರೆ ಕಡೆ ಯಾವ್ಯಾವ ಸೇವೆಯನ್ನು ಮಾಡುತ್ತೆ ಅದಾಗಿರಬಹುದು, ಮತ್ತೆ ಭಾರತೀಯ ಸೈನ್ಯದಲ್ಲಿ ಹೇಗೆ ಅಭಿವೃದ್ಧಿಗಳನ್ನು ಸ್ವತಃ ಅಲ್ಲಿಯ ಅಧಿಕಾರಿಗಳು ತಂದರೆ ಹೇಗೆ ಭಾರತೀಯ ಸೈನ್ಯ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ, ಹೆಚ್ಚು ಕೆಲಸ ಮಾಡೋದಕ್ಕೆ, ಹೆಚ್ಚು ಸಶಕ್ತವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಅವಧಿಯಲ್ಲಿ ಭಾರತೀಯ ಸೈನ್ಯಕ್ಕೆ ತೋರಿಸ್ಕೊಟ್ರಿ. ಆ ಕೊಡುಗೆಗಾಗಿ ನಿಮಗೆ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೂಡ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ಕೊಟ್ಟರು. ನಾನು CO ಆಗಿರುವಾಗ ಕಮಾಂಡಿಂಗ್ ಆಫೀಸರ್ ಕಾರ್ಗಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡ ನಮಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್ ಮೆಡಲ್. ಅದು ಒಂದು ಮೆಡಲು, ಅದಾದ್ಮೇಲೆ VSM, ಅದಾದ್ಮೇಲೆ AVS, 3 ಮೆಡಲ್ ಸಿಕ್ಕಿದೆ. ಕಾರ್ಗಿಲ್ ಅಲ್ಲಿ ಯಾವ ಸಮಯದಲ್ಲಿ ಇದ್ರಿ, ಮತ್ತೆ ಕಾರ್ಗಿಲ್ ಅವಾಗ ಹೇಗಿತ್ತು? ಕಾರ್ಗಿಲ್ ಅಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸು, ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ವಾರಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ. ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಮೊದಲೇ ನೀವಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ, ನೀವು ಅಷ್ಟೇ ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ. ಅದಾದ್ಮೇಲೆ ಸಿಯಾಲ್ಕೋಟಲ್ಲಿ ನಾವು ಯುದ್ಧ ಮಾಡಿದಾದ್ಮೇಲೆ ನಾವು ಕುಂದನ್ಪುರ್ ಎಂಬ ವಿಲೇಜ್ ಕಂಪನಿ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ಅಲ್ಲಿ ಒಂದು 10 ಸೈನಿಕರು ಸತ್ತು ಹೋದರು, 7 ಸೈನಿಕರು ಪ್ರಿಸ್ನರ್ಸ್ ಆಫ್ ವಾರ್ ಆಗಿದ್ದರು. ಆ 10 ಸೈನಿಕರನ್ನು ನಾವು ಮರ್ಯಾದೆ ಪ್ರಕಾರ ದಫನ ಮಾಡಿದ್ವು. ಆ ಸೈನಿಕರು, ನಮ್ಮ ಎಲ್ಲ ಸೈನಿಕರು, ನಮ್ಮ ನೆಕ್ಕಲ್ಲಿ ನಾವು ಒಂದು ಐಡೆಂಟಿಟಿ ಡಿಸ್ಕ್
ಕಟ್ಟಿರ್ತೇವೆ. ಅದರಲ್ಲಿ ನಮ್ಮ ನಂಬರು ಮತ್ತು ನಮ್ಮ ರಿಲಿಜನ್ ಬರೆದಿರ್ತದೆ. ಈಗ ನನ್ನ ನಂಬರು, ನನ್ನ ರಿಲಿಜನ್ ಹಿಂದೂ ಹೆಚ್ಚಿಂದ ಬರೆಯುತ್ತಾರೆ. ಮುಸ್ಲಿಂ ಅವ್ರ ರಿಲಿಜನ್ ಅವ್ರ ನಂಬರು ಎಮ್ ಅಂತ ಬರೀತಾರೆ. ಕ್ರಿಶ್ಚಿಯನ್ ಅವ್ರ ನಂಬರು ಅವ್ರ ಸಿ ಅಂತ ಬರೀತಾರೆ. ಬುದ್ಧಿಸ್ಟ್ ನಂಬರು ಬಿ ಅಂತ ಬರೀತಾರೆ. ಈ ಥರವಾಗಿ ಅವರ ನಂಬರು ಮತ್ತು ಅವರ ಎಮ್ ಅಂತ ಬರೆದ ಕಾರಣ 10 ಜನರಿಗೆ ಮರ್ಯಾದೆಯಿಂದ ಅವರಿಗೆ ದಫನ ಮಾಡಿ, ಅವರ ಯಾವಾಗ ಎಲ್ಲೆಲ್ಲಿ ದಫನ ಮಾಡಿ ಅವರಿಗೆ ಬೋರ್ಡ್ ಹಾಕಿ ಅವ್ರ ನಂಬರ್ ಹಾಕಿರ್ತೇವೆ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ವಾರ್ ಕ್ರೈ ಬೊಲೆ ಸೋನೆಹಾಲ್ ಸತ್ಶ್ರೀ ಅಕಾಲ್, ಈ ವಾರ್ ಕ್ರೈ ಸಿಯಾಲ್ಕೋಟ್ಗೆ ತಲುಪಿರಬಹುದು. ಈ ವಿಷಯ ಕೇಳಿ ಮೆಲ್ವಿಲ್ ಡಿಮೈನ್ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ವಾರ ಮೇಲೆಗೆ ದಿಸ್ ವಾರ್ ಕ್ರೈ ಮಸ್ಟ್ ಹ್ಯಾವ್ ರೀಚ್ಡ್ ಸಿಯಾಲ್ಕೋಟ್, ಬೋಲೆ ಸೋನೆಹಾಲ್, ದಿಸ್ ಈಸ್ ದ ಬೆಟಾಲಿಯನ್ ಹಾಗೆ ಅವರ ಬ್ರಾಡ್ಕಾಸ್ಟ್ ಮಾಡಿದ್ರು. ಈ ತರ ಇದು ಸಂತೋಷ. ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು, ಅದೆಲ್ಲ ಅವಕಾಶಗಳು ನಿಮಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನು ಕೇಳಿದಾಗ ಅನಿಸುತ್ತೆ. ಆದರೆ ನಾವು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರೆದಿದ್ದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಗುತ್ತಪ್ಪ ಕಾವೇರಮ್ಮರ ಆಶೀರ್ವಾದದಿಂದ ಆಗಿದ್ದು. ಆದರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದೆ. ತುಂಬಾ ಸಂತೋಷ ಆಗುತ್ತೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತನಾಡ್ತಾ ನಾವು ಇಷ್ಟೊತ್ತೂ ನಿಮ್ಮ ಅತ್ಯಂತ ಅಪೂರ್ವವಾದ ಅನುಭವಗಳನ್ನ ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ಕೇಳಿಸಿದ್ದೀವಿ. ಇಷ್ಟೊತ್ತು ನಮಗೆ ಈ ಎಲ್ಲ ಅನುಭವಗಳನ್ನ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.